ಸುಮಾರು ಬೆಳಗ್ಗೆ ಒಂದು 8 ಗಂಟೆಯಲ್ಲಿ ನಾವು ನಮ್ಮ ಮನೇಲೆಲ್ಲ ನಾರ್ಮಲ್ ಸ್ಕೂಲ್ಗೆಲ್ಲ ರೆಡಿ ಆಗುವಾಗ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ಹೋಗ್ಬೇಕಿತ್ತು. ಸೊ ಅವಾಗ ನೋಡಿದಾಗ ಏನೋ ಯಾವ ಬಾಕಲ್ ಬಡ್ದಂಗೆ ಶಬ್ದ ಆಯ್ತು. ಸೊ ಮೈನ್ ಡೋರ್ ಮತ್ತೆ ಬಾಲ್ಕನಿ ಡೋರ್ ಬಡ್ದಂಗೆ ಶಬ್ದ ಆಯ್ತು, ಕಿಟಕಿ ಎಲ್ಲ ಶಬ್ದ ಆಯ್ತು. ನಾವೇನೋ ಕೋತಿ ಇಳಿಬೇಕು ಅಂತ ಮನೇಲಿ ಹೊರಗೋಗಿ ನೋಡಿದ್ವಿ. ಬಟ್ ಕೋತಿ ತರ ಏನು ಅನ್ಸಲಿಲ್ಲ, ಕೋತಿಗಳು ಯಾವು ಇರ್ಲಿಲ್ಲ. ನಾವೇನೋ ಅನ್ಕೊಂಡ್ವಿ ಏನೋ ಲೈಟ್ ಆಗಿ ಭೂಕಂಪ ತರ ಆಗಿದೆ ಅಂತ ಅನ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತು, ಲೇಟ್ ಆಗಿ ವಿಷಯ ಗೊತ್ತಾಯ್ತು. ನಮ್ಮ ಮನೆಯಿಂದ ಒಂದು ಸುಮಾರು 100 to 150 ಮೀಟರ್ ದೂರದಲ್ಲಿ ಸೊ ಈ ತರ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ನಮ್ಗೆ ಗೊತ್ತಾಯ್ತು ಆಮೇಲಿಂದ. ಸೊ ಈ ರೀತಿ ಪ್ರಾಬ್ಲಮ್ ಆಗಿದೆ. ಸೊ ಹಂಗಾಗಿ ಆ ಶಬ್ದ ಬಂತು. ಇಲ್ಲಿ ನೋಡಿದ್ರೆ ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಈ ಶಬ್ದ ಬಂದ ವೇಳೆ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ರು? ನಮ್ಮನೆ ನಾನು ಮತ್ತೆ ನಮ್ಮ ತಾಯಿ ಇಬ್ರು ಇದ್ವಿ. ನಾವಿಬ್ರು ಹೊರಗಡೆ ಹೋಗಿ ನೋಡಿದ್ವಿ. ನೋಡಿದಾಗ ಈ ರೀತಿ ಶಬ್ದ ಬಂತು. ನಾವು ಕೋತಿ ಅಂತ ತಿಳ್ಕೊಂಡ್ವಿ, ಬಟ್ ಅದು ಕೋತಿಗಳಾಗಿರ್ಲಿಲ್ಲ. ಸೊ ಆಮೇಲೆ ನಾವೇನೋ ನಾರ್ಮಲ್ ಆಗಿರ್ಬೇಕು ಶಬ್ದ ಅನ್ಕೊಂಡು ನಾವು ಅನ್ಕೊಂಡ್ವಿ. ಆಮೇಲೆ ಭೂಕಂಪ ತರ ಆಗಿದೆ ಬೆಂಗಳೂರಲ್ಲಿ ಏನಾದ್ರು ಅಂತ ಅನ್ಕೊಂಡು ಸುಮ್ನೆ ಆದ್ವಿ ನಾವು. ಬಟ್ ಹೊರಗ್ ಬಂದ್ ನೋಡಿದ್ರೆ ಯಾರು ಏನು ಇದಿರ್ಲಿಲ್ಲ. ಆಮೇಲಿಂದ ನಮ್ಗೆ ಲೇಟ್ ಆಗಿ ವಿಷಯ ಗೊತ್ತಾಯ್ತು. ಇಲ್ಲ, ನಮ್ಮ ಮನೆಯಿಂದ ಒಂದು ವಿಲ್ಸನ್ ಗಾರ್ಡನ್ ಆಡ್ಗುಡಿ ಪೋಸ್ಟ್ ಆಫೀಸ್ ಇದೆ. ಸೊ ಆಡ್ಗುಡಿ ಪೋಸ್ಟ್ ಆಫೀಸ್ ಇಂದ ಮುಂದಕ್ಕೆನೆ ಅಲ್ಲಿ BTS ರೋಡ್ ಅಂತ ಬರ್ತದೆ. ಅಲ್ಲಿ ಒಂದು ಮನೇಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ನಮ್ಗೆ ವಿಷಯ ಆಮೇಲೆ ಗೊತ್ತಾಯ್ತು. ಇದು ಬೆಳಗ್ಗೆ ಇದಕ್ಕೆ ಹಿಂಗಾಗಿದೆ ಅಂತ. ಸುಮಾರು ಬೆಳಗ್ಗೆ ಒಂದು 8 ಗಂಟೆ 8:05 ಅನ್ಸುತ್ತೆ ಈ ತರ ಆಗಿದ್ದು. ನಿಮ್ ಸುತ್ತಮುತ್ತ ಅಂತ ಹೇಳ್ತೀರಲ್ಲ, ಅಲ್ಲಿಗೆ ಏನಾದ್ರು ಮಾಹಿತಿ ಗೊತ್ತಾಯ್ತಾ? ಏನಾಗಿದೆ, ಯಾರ ಮನೇಲಿ ಈ ತರ ಆಗಿದೆ ಅಂತ? ಇಲ್ಲ, ಬೆಳಗ್ಗೆ ನಮ್ಗೇನು ಗೊತ್ತಾಗಿಲ್ಲ. ಆಮೇಲಿಂದ ಗೊತ್ತಾಯ್ತು ನ್ಯೂಸ್ ಅಲ್ಲಿ ನೋಡಿದಾಗ. ಮತ್ತೆ ನಮ್ಮ ಅಕ್ಕಪಕ್ಕದವರೆಲ್ಲ ಹೇಳಿದ್ರು, ಇಲ್ಲ ಸ್ಪಾಟ್ ಸಿಲಿಂಡರ್ ಇದಾಗಿದೆ ಅಂತ, ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಯ್ತು ನಮ್ಗೆ. ಆ ಇನ್ಸಿಡೆಂಟ್ ಆಗಿರೋ ಜಾಗ ಇದೆಯಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಪರಿಚಯ ಇದ್ದಾರಾ? ಅವ್ರೇನಾದ್ರು ಹೇಳಿದ್ರ ನಿಮ್ಗೆ? ಇಲ್ಲ, ಯಾರು ಏನು ಹೇಳಿಲ್ಲ ನಮ್ಗೆ. ಯಾರು ಅಲ್ಲಿ ಪರಿಚಯ ಇಲ್ಲ. ಹೌದಾ? ಈಗ ಮೃತಪಟ್ಟಿರೋ ಹುಡುಗ ಅವನು ಇಲ್ಲೇ ಅವನ ಅಥವಾ ಬೇರೆಯಿಂದ ಏನೋ ಬಂದಿರೋನ, ಬೇರೆ ಕಡೆಯಿಂದ ಬಂದಿರೋದಾ? ಅದಷ್ಟೊಂದು ನಮಗೆ ಐಡಿಯಾ ಇಲ್ಲ ಮೇಡಮ್, ಏನಂತ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.